ಬನ್ನಿ. ನಿಮ್ಮನ್ನು ಸಡನ್ನಾಗಿ ನೋಡಿ ನನಗೆ ಗುರ್ತೇ ಸಿಕ್ಕಲಿಲ್ಲ. ಆಮೇಲೆ ನೆನಪಾಯ್ತು, ನೀವು ನಮ್ಮ ಮನೆಗೆ ದಸರಾ ಹಬ್ಬಕ್ಕೆ ಬಂದಿದ್ರಿ ಅಲ್ವಾ? ಕೂತ್ಕೊಳ್ಳಿ. ಪರವಾಗಿಲ್ಲ. ಸ್ಯಾನಿಟೈಸರ್ ತಗೊಳ್ಳಿ. ಕಾಫಿ ತಗೋತೀರಾ, ಟೀ ತಗೋತೀರಾ? ಏನು ಮೇಡಮ್ಮ? ಚಕ್ಲಿ ಇದೆ, ತಿಂತೀರಾ? ಅನು ಆಫೀಸಲ್ಲಿ ಕೊಟ್ಟಿರ್ಬೇಕಲ್ಲ, ತರ್ಲಾ? ಪುಷ್ಪ ಅವರೇ, ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು. ಮಾತಾಡಿ ಮೇಡಮ್. ಪುಷ್ಪ ಅವರೇ, ನಾವೊಂದು ಕಾರ್ಯಾಚರಣೆ ಕೆಲಸಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಅನು ಆಫೀಸ್ ಮಾಹಿತಿನ ಬೇರೆಯವ್ರಿಗೆ ಕೊಟ್ಟಿದ್ದಾಳೆ ಅನ್ನೋ ಆಪಾದನೆ ಬಂದಿದೆ. ಅದನ್ನು ಚೆಕ್ ಮಾಡೋದಕ್ಕೋಸ್ಕರ ನಾವು ಬಂದಿದ್ದೀವಿ. ಏನು ಆಪಾದನೆನಾ? ಏನು ಹೇಳ್ತಿದ್ದೀರಾ ಮೇಡಮ್ ನೀವು? ಭಯ ಪಡಬೇಡಿ ಅಮ್ಮ. ಅನು ಆ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಮಗೂ ಗೊತ್ತು. ಆದರೆ ಆಫೀಸ್ ಪ್ರೊಸೀಜರ್ನ ಮೀರಕ್ಕಾಗಲ್ವಲ್ಲ, ಅದನ್ನು ಫಾಲೋ ಮಾಡ್ತಿದ್ದೀವಿ ಅಷ್ಟೇ. ನೀವೇನು ಗಾಬರಿ ಆಗಬೇಡಿ. ಪುಷ್ಪ ಅವರೇ, ಸ್ವಲ್ಪ ಡೋರ್ ಹಾಕಿ. ನಿಮ್ಮ ಸುತ್ತಮುತ್ತಲೂ ಇರೋ ಮನೆಯವ್ರ ಮುಂದೆ ನಿಮ್ಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶ ಏನಿಲ್ಲ. ಅಲ್ಲ ಮೇಡಮ್, ಏನೇನೋ ಹೇಳ್ತಿದ್ದೀರಲ್ಲ ನೀವು. ಇರಿ ಒಂದು ನಿಮಿಷ, ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿಬಿಡ್ತೀನಿ. ಇಲ್ಲ ಇಲ್ಲ, ಅದ್ರ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ನಲ್ಲ, ಫಾರ್ಮಾಲಿಟೀಸ್ ಮುಗಿಸ್ಕೊಂಡು ನಾವು ಹೊರಟು ಬಿಡ್ತೀವಿ. ಅನು ಯಾವುದಾದ್ರೂ ಮುಖ್ಯವಾದ ಡಾಕ್ಯುಮೆಂಟ್ನ ಮನೆಗೆ ತಂದಿಲ್ಲ? ಒಂದು ಫೈಲ್ನ ತೊಗೊಂಡು ಬಂದಿದ್ಲು, ಆಮೇಲೆ ವಾಪಸ್ ತೊಗೊಂಡು ಹೋದ್ಲು. ಆ ಫೈಲ್ ನಿಮ್ಮ ಮನೇಲಿದ್ದಾಗ ಬೇರೆ ಯಾರಾದರೂ ಬಂದಿದ್ರಾ? ಹ್ಞೂ ಸರ್, ಯಾರ್ಯಾರು ಅಂದರೆ ತುಂಬ ಜನ ಬಂದಿದ್ದರು. ಇದು ಮೊದಲಾಗಿ ನನ್ನ ತಂಗಿ ಮನೆ. ನಿಮಗೆ ಅಭ್ಯಂತರ ಇಲ್ಲ ಅಂದರೆ ನಾವು ಮನೇನ ಸರ್ಚ್ ಮಾಡ್ಬೋದಾ? ಆಫೀಸ್ ಪ್ರೊಸೀಜರ್ ಪ್ರಕಾರ ನೀವು ಕೋಆಪ್ರೇಟ್ ಮಾಡದೇ ಇದ್ದರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಅಯ್ಯೋ ಮೇಡಮ್, ನೀವೇನೇನು ಹೇಳಿ ನನಗೆ ಭಯಪಡಿಸ್ಬೇಡಿ. ನನ್ನ ಮಗಳು ಯಾವ ತಪ್ಪನ್ನು ಮಾಡಿಲ್ಲ. ನೀವೇನು ಹುಡುಕ್ಬೇಕು ಅಂತಿದ್ದೀರೋ ನನಗೆ ಗೊತ್ತಿಲ್ಲ. ಸರಿ, ಏನು ಬೇಕೋ ಎಲ್ಲ ನೋಡ್ಕೊಳ್ಳಿ. ಸೂಪು. ಸಖತ್ ಮಜಾ ಇದೆ ರಜನಿ. ಯಾವ ಥ್ರಿಲ್ಲರ್ ಸಿನಿಮಾಗೂ ಏನೂ ಕಡಿಮೆ ಇಲ್ಲ. ಇದೇನಾದರೂ ನಮ್ಮ ವಠಾರದಲ್ಲಿ ನಡೆದಿದ್ದರೆ ಸುಬ್ಬಣ್ಣನ ಮನೆ ಮುಂದೆ ನಿಂತ್ಕೊಂಡು ನಾನೇ ಚಪ್ಪಾಳೆ ಹೊಡ್ಕೊಂಡು ಮಜಾ ಮಾಡಬಹುದಿತ್ತು. ದೊಡ್ಡ ದೊಡ್ಡ ಜನರ ಸಹವಾಸ ಬೇಕು ಅಂತ ಆಸೆ ಪಟ್ರಲ್ಲ, ಈಗ ನೋಡು ಎಲ್ಲನೂ ದೊಡ್ಡ ದೊಡ್ಡದಾಗೇ ಸಿಗ್ತಾ ಇದೆ. ಎಂಥ ದೊಡ್ಡ ದೊಡ್ಡ ಜನ, ಎಂಥ ಕಾರ್ಯಾಚರಣೆ. ಸುಬ್ಬಣ್ಣ, ನಿನ್ನ ಲೆವೆಲ್ ಎಲ್ಲೋ ಹೊರಟೋಯ್ತು ಬಿಡು. ಏನೋ ಚೆಕ್ ಮಾಡ್ತಿದ್ದಾರೆ ರಮ್ಯಾ, ಏನು ಅಂತ ಗೊತ್ತಾಗ್ತಿಲ್ಲ. ಇನ್ನೂ ಏನೇನು ಪ್ರಾಬ್ಲಮ್ಸ್ ಕಾದಿದೆಯೋ ಅವಳ ಲೈಫಲ್ಲಿ. ಛೇ, ಅಪ್ಪಗಂತೂ ಆಡ್ಸ್ಕೊಳಕ್ಕೆ ಒಂದು ವಿಷಯ ಸಿಕ್ಕಿದ್ರೆ ಸಾಕು. ನೋಡು ಹೆಂಗೆ ಆಡ್ತಿದ್ದಾರೆ ಅಂತ.
ಸುಬಣ್ಣ ನೀನು ಏನು ಹೆದರ್ಬೇಡ, ನಿನ್ನ ಜೊತೆಗೆ ನಾವಿದ್ದೀವಿ, ಸದಾ ನಿನ್ನ ಜೊತೆಗಿರ್ತೀವಿ, ನೀನೇನು ಹೆದರ್ಕೋಬೇಡ. ಮೇಡಮ್, ನಮ್ಮ ಒಟ್ಟಾರ ಶೀಲ್ಡ್ ಡೌನ್ ಆಗಿದೆ ಅಂತ ನಾವೇ ಇನ್ನೊಬ್ರು ಮನೆಗೆ ಬಂದಿದ್ದೀವಿ. ನಮ್ಮೇಲೆ ಈ ಥರ ನೀವು ಅಪವಾದ ಹಾಕ್ಬೋದಾ? ನೀವೇ ಹೇಳಿ. ನಾವು ಏನು ಮಾಡೋಕ್ಕಾಗತ್ತೆ? ದುಡ್ಡು ಹೇಗೆ ಬಂತು ಅಂದರೆ ಗೊತ್ತಿಲ್ಲ ಅಂತೀರಾ? ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ತಾನೇ ಹೇಳ್ಬೇಕು. ನಿಜ ಹೇಳೋದು ತಪ್ಪ? ತಾಯಿ ಎಲ್ಲವನ್ನ ಮೇಲೆ ಆಣೆ ಮಾಡಿ ಹೇಳ್ತೀವಿ, ಈ ದುಡ್ಡು ಮಾತ್ರ ಎಲ್ಲಿಂದ ಬಂತು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಪುಷ್ಪ, ನಿಮಿಷ. ಸರ್, ಮೇಡಮ್, ದುಡಿಮೆ ಬಿಟ್ರೆ ದುಡ್ಡು ಮಾಡೋಕ್ಕೆ ಇನ್ನೊಂದು ವಿಧಾನ ಇದೆ ಅಂತ ಯಾರಾದರೂ ಹೇಳಿದ್ರೆ ನಂಬೋದಲ್ಲ ನಾನು. ನನ್ನ ಮಗಳು ನನ್ಗಿಂತ 100 ಪಟ್ಟು ಮುಂದೆ ಸ್ವಾಭಿಮಾನದಲ್ಲಿ. ಆ ದೇವರೇ ಬಂದು ಪ್ರಾಣ ಬಿಡ್ತೀಯೋ, ನಿನ್ನ ಮಗಳ ಬಗ್ಗೆ ಸಂಶಯ ಪಡ್ತೀಯೋ ಅಂತ ಕೇಳಿದ್ರೆ ಪ್ರಾಣ ಬಿಡ್ತೀನಿ ಅಂತ ಹೇಳ್ತೀನಿ. ನನ್ನ ಮಗಳು ಮಾತ್ರ ಬಿಟ್ಕೊಡಲ್ಲ. ನನ್ನ ಮಗಳು ಯಾವತ್ತೂ ಇಂಥ ಕೆಲಸ ಮಾಡಲ್ಲ ಮೇಡಮ್, ನಂಬಿ ಸರ್, ಯಾವತ್ತೂ ಮಾಡಲ್ಲ. ಸುಬ್ಬವ್ರೆ, ಅನು ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಾವು ನಮ್ಮ ಕರ್ತವ್ಯ ಮೀರಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಇಲ್ಲೇನು ಸಿಕ್ಕಿದೆಯೋ ಅದನ್ನು ಆಫೀಸಲ್ಲಿ ಪ್ರೊಡ್ಯೂಸ್ ಮಾಡಲೇಬೇಕು. ಬನ್ನಿ ಸರ್. ಮೇಡಮ್, ಮೇಡಮ್, ಆ ದುಡ್ಡು ಎಲ್ಲಿಂದ ಬಂತು ನಮ್ಗೆ ಗೊತ್ತಿಲ್ಲ ಮೇಡಮ್. ಸರ್, ನಾವೇನು ತಪ್ಪು ಮಾಡಿಲ್ಲ. ದಯವಿಟ್ಟು ನಮ್ಮ ಮೇಲೆ ಹಾಕಿರೋ ವಾಪಸ್ ತಗೊಳ್ಳಿ. ಈ ದುಡ್ಡು ಎಲ್ಲಿಂದ ಬಂತು ನಮಗೆ ಗೊತ್ತಿಲ್ಲ. ಅಯ್ಯೋ.